ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲ? ನಾನು ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಬೆಂಗಳೂರಿಂದ ಸುಮಾರು 45 ಮಿನಿಟ್ಸ್ ಟು 1 ಅವರ್ ಜರ್ನಿ ಅಷ್ಟೇ, ತುಂಬಾ ಹತ್ತಿರ. RR ರಿಟ್ರೀಟ್ ರೆಸಾರ್ಟ್ಸ್ ಅಂತ, ವೆರಿ ಬ್ಯೂಟಿಫುಲ್ ರೆಸಾರ್ಟ್. ನೆಲಮಂಗಲ ತಾಲೂಕ್ ಶ್ರೀನಿವಾಸಪುರ ಅನ್ನೋ ಒಂದು ವಿಲೇಜಲ್ಲಿ ಆ್ಯಕ್ಚುಲಿ ಈ ರೆಸಾರ್ಟ್ ಇರೋದು. ತುಂಬ ಚೆನ್ನಾಗಿದೆ ಈ ರೆಸಾರ್ಟ್, ಹಾಗಾಗಿ ನಾನು ಈ ವಿಡಿಯೋ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ರೂಮ್ ನೋಡಿ ಹೇಗಿದೆ ಅಂತ. ಇದು ಆ್ಯಕ್ಚುಲಿ ನಾವು ಜಾಕುಝಿ ರೂಮ್ ತೊಗೊಂಡಿದ್ದೀವಿ. ತುಂಬಾ ನೀಟಾಗಿ ಚೆನ್ನಾಗಿದೆ ನೋಡಿ, ಸ್ಪೇಷಿಯಸ್ ಆಗಿದೆ. ಮತ್ತು ಬಾತ್ರೂಮ್ ಕೂಡ ನೋಡಿ ದೊಡ್ಡದಾಗಿದೆ. ಬಕೆಟು ಎಲ್ಲ ತುಂಬಾ ಕ್ಲೀನಾಗಿದೆ ಅಂತ ನನಗನ್ನಿಸ್ತು. ಬಿಕಾಸ್ ಕೆಲವು ಕಡೆ ಅಂತೂ ಬಕೆಟ್ ಮಗ್ಗು ಎಷ್ಟು ಡರ್ಟಿಯಾಗಿರುತ್ತೆ. ಸೊ ನನಗೆ ಇಲ್ಲಿ ಕ್ಲೀನಾಗಿದೆ ಅಂತ ಅನ್ನಿಸ್ತು. ರೆಸಾರ್ಟ್ಸಲ್ಲೆಲ್ಲ ಇರೋ ಹಾಗೆ ಎಲ್ಲ ಫೆಸಿಲಿಟಿ ಕೂಡ ಇಲ್ಲೂ ಇದೆ. ಫ್ರಿಜ್ಜು, TV, AC, ಫ್ಯಾನ್, ಫೋನ್ ಎಲ್ಲ. ಆಮೇಲೆ ಈ ಸ್ಕ್ರೀನ್ ತೆಗೆದ್ರೆ ಬಾಲ್ಕನಿ ಇದೆ. ಗುಡ್ ಆ್ಯಂಬಿಯನ್ಸ್. ಬ್ರೇಕ್ಫಾಸ್ಟ್ ಟೈಮಿಂಗ್ಸ್ ಇದ್ದಿದ್ದು 8 to 10 o'clock. ಬಟ್ ನಾವು 10 o'clockಗೆ ಡೈನಿಂಗ್ ಹಾಲ್ ಎಂಟ್ರ್ ಆಗಿದ್ದು. ಎಲ್ಲ ಇತ್ತು, ಕಾರ್ನ್ಫ್ಲೇಕ್ಸ್, ಪ್ಲೇನ್ ಕೇಕ್, ಆಮೇಲೆ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಪೋಹ, ಉಪ್ಮಾ, ಮತ್ತು ಫ್ರೂಟ್ಸ್, ಆಮೇಲೆ ಕೇಸರಿ ಬಾತ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಚೆ ಗೇಮ್ಸ್ ಏನೇನಿದೆ ನೋಡೋಣ ಅಂತ ಹೊರಗಡೆ ಬಂದ್ವಿ. ಆಚೆ ಬರ್ತಾ ಹಾಗೆ ಡೈನಿಂಗ್ ಹಾಲ್ ಹೇಗಿದೆ ನಿಮಗೆಲ್ಲ ತೋರಿಸೋಣ ಅಂತ ನಾನು ಕ್ಯಾಪ್ಚರ್ ಮಾಡಿದ್ದಿದ್ದು. ನೋಡಿ, ಡೈನಿಂಗ್ ಹಾಲ್ ಇನ್ ದಿ ಸೆನ್ಸ್ ರೆಸ್ಟೋರೆಂಟ್ ಪ್ಲೇಸ್ ಹೇಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದಲ್ಲದೆ ಒಂದು ಲೈವ್ ಕೌಂಟರ್ ಅಂತ ಇದೆ. ಅಲ್ಲಿ ನಮಗೆ ಕಾಫಿ, ಸ್ನ್ಯಾಕ್ಸ್, ಪಾನಿಪುರಿ, ಜಿಲೇಬಿ ಎಲ್ಲ ಸಿಗುತ್ತೆ. ಆಮೇಲೆ ತೋರಿಸ್ತೀನಿ ಅದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಎಲ್ಲ. ಮೇಂಟೆನೆನ್ಸ್ ಕೂಡ ಹಾಗೆ ಎಲ್ಲ ಕಡೆ ನೀಟಾಗಿದೆ. ಒಂದು ಕಡೆ ಕೂಡ ಗಲೀಜಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಈ ಥರ ರೆಸಾರ್ಟ್ ನೀಟಾಗಿದೆ, ನೀಟಾಗಿ ಇಟ್ಟಿದ್ದಾರೆ. ನಾನು ಲೈವ್ ಕೌಂಟರ್ ಅನ್ನಲ್ಲ, ಇದೆ ಆ ಡೈನಿಂಗ್ ಏರಿಯಾ ಏನು ರೆಸ್ಟೋರೆಂಟ್ ಅಲ್ಲದೆ ಇದು ಲೈವ್ ಕೌಂಟರ್ ಅಂತ. ಇಲ್ಲಿ ಸ್ನ್ಯಾಕ್ಸ್, ಕಾಫಿ ಎಲ್ಲನೂ ಸಿಗುತ್ತೆ, ಸ್ಟಾರ್ಟರ್ಸು. ಬಟ್ ಟೈಮಿಂಗ್ಸ್ ಈಗ ಬ್ರೇಕ್ಫಾಸ್ಟ್ ಟೈಮ್ ಆಗಿದ್ದರಿಂದ ಎಲ್ಲ ಅಲ್ಲಿ ಜನ ಸೇರಿದರು, ಇಲ್ಲಿ ಖಾಲಿನೇ ಇತ್ತು. ಸಪ್ರೇಟ್ ಕೌಂಟರ್ಸ್ ಇದೆ ನೋಡಿ, ಕಾಫಿಗೆ ಮತ್ತು ಸ್ವೀಟ್ಸ್ಗೊಂದು ಕೌಂಟರು, ನಾನ್ ವೆಜ್ಗೆ ಅಂತಲೇ ಒಂದು ಸಪ್ರೇಟ್ ಕೌಂಟರ್, ಆ ಥರ ಮಾಡಿ ಬಿಟ್ಟಿದ್ದಾರೆ. ಬಟ್ ಇಲ್ಲೂ ಕೂಡ ಹಾಗೆ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಚಿಕ್ಕವ್ರದಂತೆ ಆಕ್ಟಿವಿಟೀಸ್ ಅಲ್ಲಿದೆ. ಪಾರ್ಕ್ ಅದು, ಸ್ಲೈಡು. ಈ ಥರ ಅಪ್ರಾಕ್ಸಿಮೇಟ್ಲಿ 100 ಟೆಂಟ್ ಇದಾವಂತೆ ರೆಸಾರ್ಟಲ್ಲಿ.
ರೆಸಾರ್ಟ್ ಎಲ್ಲ ಸುತ್ತಾಡಿಕೊಂಡು ಹಾಗೆ ಗೇಮ್ಸ್ ಆಡೋಣ ಅಂತ ಇಲ್ಲಿ ಬಂದ್ವಿ. ಸೊ ಗೇಮ್ಸ್ ಆಡೋಕ್ಕೆ ಮುಂಚೆ ಸೇಫ್ಟಿ ಮೆಷರ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು. ಅವರು ಸೇಫ್ಟಿ ಬೆಲ್ಟ್ ಮತ್ತು ಹೆಲ್ಮೆಟ್ ಎಲ್ಲ ಕೊಡ್ತಾರೆ, ಅದನ್ನೆಲ್ಲ ಹಾಕ್ಕೋಬೇಕು. ಸೇಫ್ಟಿಗೆ ಇರೋದು. ನಡಿ. ಸೊ ಫಸ್ಟು ಇವರಿಬ್ಬರು ಜಿಪ್ಲೈನ್ ಗೇಮ್ ಆಡಿದ್ರು. ಭಯಕ್ಕೆ ಕೂಗ್ತಾಳೆ. ನೆಕ್ಸ್ಟ್ ನಾವು ಸ್ವಿಂಗ್ ಆಡಕ್ಕೆ ಬಂದ್ವಿ. ನೋಡಿ ನಮ್ಮ ಫ್ಯಾಮಿಲಿ ಆಕಾಶದಲ್ಲಿ ಆಡ್ತಾರೆ. ಓಕೆ, ಅಪ್ ಟು 80 kgs ಮಾತ್ರ ಇಲ್ಲಿ ಅಲೋ ಅಂತೆ. ಬಟ್ ಇದೊಂಥರ ಡಿಫ್ರೆಂಟ್ ಸ್ವಿಂಗ್ ಫ್ರೆಂಡ್ಸ್. ಫಸ್ಟ್ ಏನು ಮಾಡ್ತಾರೆ, ಫುಲ್ಲು ಹೈಟಿಗೆ ಕರ್ಕೊಂಡು ಹೊರಟೋಗ್ತಾರೆ. ನಿಜವಾಗ್ಲೂ ಭಯನೇ ಆಯಿತು. ಹೈಟಿಗೆ ಕರ್ಕೊಂಡೋಗಿ ಸಡನ್ನಾಗಿ ಬಿಟ್ಬಿಡ್ತಾರೆ ಕೆಳಗೆ ನಮ್ಮನ್ನ. ಸ್ಟಾರ್ಟಿಂಗ್ ಮಾತ್ರ ತುಂಬಾ ಭಯ ಆಗುತ್ತೆ. ಈ ಜೈಂಟ್ ವಿಲಲ್ಲೆಲ್ಲ ಆಗುತ್ತಲ್ಲ ಆ ಥರ ಭಯ. ಇನ್ ದಿ ಸೆನ್ಸ್ ಹೊಟ್ಟೆ ತೊಳಸ್ದಂಗೆ ಆಗುತ್ತೆ ಅಷ್ಟೇ. ಗೈಸ್, ನಾನು ಸೆಕೆಂಡ್ ಟೈಮ್, ನನಗೆ ಫಸ್ಟ್ ಟೈಮ್ ಇಂದ ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಜಾಸ್ತಿ ಭಯ ಆಗಿದ್ದು ಫಾರ್ ಸಮ್ ರೀಸನ್. ಆ್ಯಂಡ್ ನನ್ನ ಹೆಲ್ಮೆಟ್ ಎವ್ರಿ ಟೈಮ್ ಚುಬುಕ್ ಅಂತ ಹೊಟ್ಟೋಗುತ್ತೆ, ಸ್ವಲ್ಪ ಲೂಸ್ ಆಗೋಗಿದೆ. ಬಟ್ ಸ್ಟಾರ್ಟಿಂಗಲ್ಲಿ ಭಯ ಆಗುತ್ತೆ ಅಷ್ಟೇ. ನನಗೆ ಆ್ಯಕ್ಚುಲಿ ಅಮ್ಮನ ಜೊತೆಗೆ ಹೋಗ್ಬೇಕಾದ್ರೆ ಭಯ ಆಯಿತು. ಫಸ್ಟ್ ಟೈಮ್ ಭಯ ಆಗಲಿಲ್ಲ, ನಂಗೆ ಸೆಕೆಂಡ್ ಟೈಮ್ ಭಯ ಆಯಿತು. ಲೈಕ್ ನೆಕ್ಸ್ಟ್ ಗೇಮ್ ಟಯರ್ ವಾಕ್ ಅಂತ ಆಡಿದ್ರು ಇವರಿಬ್ಬರು. ಗುಡ್ ನಂಬರ್ ಆಫ್ ಗೇಮ್ಸ್ ಇದೆ ಫ್ರೆಂಡ್ಸ್ ಇಲ್ಲಂತೂ. ಒಂದಿನ ಬೆಳಗ್ಗೆ ಬಂದರೆ ನೈಟ್ವರೆಗೂ ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ರೋಪ್ ವಾಕ್ ಮಾಡ್ತಾ ಇದ್ದಾರೆ. ಈಗ ದೊಡ್ಡೋಳ್ದು ರೋಪ್ ವಾಕ್. ಈಗ ನೆಕ್ಸ್ಟ್ ಗೇಮ್ ಆಡ್ತಾ ಇರೋದು ಚಿಕ್ಕವಳು, ನೆಟ್ ವಾಕ್. ರೋಪ್ ವಾಕಲ್ಲೇ ಇದು ಒಂದು ಡಿಫ್ರೆಂಟ್ ಅಂತ ನಾನು ಅಂದ್ಕೊಂಡೆ. ಅವರು ಅಲ್ಲಿದ್ದವ್ರು ನೆಟ್ ವಾಕ್ ಅಂದರು. ಇದು ನೆಟ್ ವಾಕೋ ನೆಟ್ ಕ್ಲೈಂಬಿಂಗೋ ಯಾವುದೋ ನೀವೇ ಅರ್ಥ ಮಾಡ್ಕೊಳ್ಳಿ.
ದೊಡ್ಡವಳು ಸ್ವಲ್ಪ ಈಸಿಯಾಗಿ ಈ ಗೇಮ್ನ ಆಡಿದ್ಲು. ಈಗ ಮತ್ತೆ ದೊಡ್ಡವಳು ಇದು ಸೈಕಲ್ ರೈಡ್ ಆಡಿದ್ಲು. ನನಗೆ ನೋಡೋಕ್ಕೆ ಭಯ ಆಗ್ತಾಯಿತ್ತು, ಬಟ್ ಅವಳು ಧೈರ್ಯವಾಗಿ ಆಡಿದ್ಲು. ಬಟ್ ಚಿಕ್ಕವಳು ಸೈಕಲ್ ರೈಡ್ ಆಡಲಿಲ್ಲ. ಇವರು ಸ್ವಲ್ಪ ಆಟ ಆಡಿದ್ಮೇಲೆ ಮತ್ತೆ ರೂಮ್ ಹತ್ರ ಹೋದ್ವಿ. ಮೊಬೈಲ್ ಚಾರ್ಜರ್ ಡೌನ್ ಆಗಿತ್ತು, ಸ್ವಲ್ಪ ಚಾರ್ಜ್ ಮಾಡ್ಕೊಳ್ಳೋಣ ಅಂತ. ನಮಗೆ ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲಿ ರೂಮ್ ಇದ್ದಿದ್ದು. ರೂಮ್ ಬಾಲ್ಕನಿಯಿಂದ ನಮಗೆ ಸ್ವಿಮ್ಮಿಂಗ್ ಪೂಲ್ ವ್ಯೂ ಇತ್ತು. ಸ್ವಲ್ಪ ಹೊತ್ತು ಫೋನ್ ಚಾರ್ಜ್ ಮಾಡಿಕೊಂಡು ಮತ್ತೆ ಆಚೆ ಬಂದ್ವಿ. ಆ್ಯಕ್ಚುಲಿ ಲಂಚ್ 2:30ವರೆಗೂ ಮಾತ್ರ ಇದ್ದಿದ್ದು. ಸೊ ಬಟ್ ಮೇಯ್ನ್ ಕೋರ್ಸ್ಗಿಂತ ಮುಂಚೆ ಸ್ಟಾರ್ಟರ್ಸ್ ಇತ್ತು. ಸ್ಟಾರ್ಟರ್ಸ್ ಲೈವ್ ಕೌಂಟರ್ನಲ್ಲಿ, ಮೇಯ್ನ್ ಕೋರ್ಸ್ ಬಂದು ರೆಸ್ಟೋರೆಂಟಲ್ಲಿ. ಸ್ಟಾರ್ಟರ್ಸಲ್ಲಿ ನಮಗೆ ಪಾನಿಪುರಿ, ಜಿಲೇಬಿ, ವೆಜ್ ನೂಡಲ್ಸ್, ಪಿಜ್ಜಾ ಎಲ್ಲ ಇತ್ತು. ನಾನ್ ವೆಜಿಟೇರಿಯನ್ಸ್ಗೂ ಇತ್ತು ಸ್ಟಾರ್ಟರ್ಸ್, ಬಟ್ ಐ ಡೋಂಟ್ ನೋ ಅದರದ್ದು ನೇಮ್ಸ್ ಎಲ್ಲ ಗೊತ್ತಿಲ್ಲ ನನಗೆ. ಪಾನಿಪುರಿ ಆ್ಯಕ್ಚುಲಿ ಒಂದು ಬೌಲಲ್ಲಿ 2 ಕೊಡ್ತಾ ಇದ್ದಿದ್ದು, ಬಟ್ ಇಟ್ಸ್ ಅನ್ಲಿಮಿಟೆಡ್, ನಾವು ಎಷ್ಟು ಬೇಕಾದ್ರೂ ತೊಗೋಬೋದು. ಸ್ಟಾರ್ಟರ್ಸ್ ಮತ್ತು ಮೇಯ್ನ್ ಕೋರ್ಸ್ ಎಲ್ಲ ಅನ್ಲಿಮಿಟೆಡ್ ಫುಡ್ ಇಲ್ಲಿ. ಸೊ ನಾವು ಪಾನಿಪುರಿ ತಿಂದ್ಕೊಂಡು ಲಂಚ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಈ ಲೈವ್ ಕೌಂಟರ್ ಎದುರಿಗೇನೆ ಡೈನಿಂಗ್ ಹಾಲ್. ಬಟ್ ನಾವು ರೆಸ್ಟೋರೆಂಟ್ ಒಳಗೆ ಹೋಗಲಿಲ್ಲ. ಇನ್ನೂ 1-2 ಗೇಮ್ ಆಡಿಬಿಟ್ಟು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಾವು ಟೆಂಟ್ ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ 2 ಜಿಪ್ ಇತ್ತಿದು. ಒಂದು ಹೊರಗಡೆಯಿಂದ ಜಿಪ್ ತೆಗೆದ್ಮೇಲೆ ಮತ್ತೆ ಒಳಗಡೆ ಇನ್ನೂ ಒಂದು ಜಿಪ್ ಇತ್ತು. ಸೇಫ್ಟಿ ಪರ್ಪಸ್ ಮಾಡಿದ್ದಾರೆ. ಕೆಲವರು ನೈಟ್ ಸ್ಟೇ ಎಲ್ಲ ಆಗ್ತಾರಲ್ಲ. ಸೊ ಆ್ಯಕ್ಚುಲಿ ಆಚೆಯಿಂದ ಟೆಂಟ್ಗಳು ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆರಾಮಾಗಿ ಈ ಡಬಲ್ ಕಾಟ್ ಇರುತ್ತಲ್ಲ, ಆ ಥರ ಇರುತ್ತೆ. ಆರಾಮಾಗಿ ಇಬ್ಬರು ಮಲ್ಕೋಬೋದು, ಆ ಥರ ಮಾಡಿದ್ದಾರೆ. ಕಂಫರ್ಟಬಲ್ ಆಗಿದೆ ಅಂತ ಹೇಳ್ತಾ ಇದ್ಲು ಇವಳು ಚಿಕ್ಕವಳು. ಒಳಗಡೆ ಹೋಗಿ ನೋಡಿದ್ಲು. ಟೆಂಟ್ ನೋಡಿಕೊಂಡು ಕ್ವಾಡ್ ಬೈಕ್ ಆಡಬೇಕು ಅಂದರು. ಸೊ ಅಲ್ಲಿಗೆ ಹೋದ್ವಿ. ಇವ್ರು ಓಡಿಸ್ತಾರ, ನೀವು ಓಡಿಸ್ತೀರ, ಅವ್ರು ಹೇಳ್ಕೊಡೋದು ಅಷ್ಟೇ. ಬರೀ ಅಷ್ಟೇ ಕೊಡೋದು ಅಷ್ಟೇ. ನೀವು ಓಡಿಸಿ ಜಸ್ಟ್ ಸ್ಪೀಡ್ ಇನ್ಕ್ರೀಸ್ ಮಾಡೋದಷ್ಟೇ ಅಂತ ಹೇಳ್ತಾಯಿದ್ರು. ಬಟ್ ನಮ್ಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ. ಎಷ್ಟಕ್ಕೆ ಪೇ ಎಷ್ಟಕ್ಕೆ ಪೇ ಮಾಡು? ಇದಾ 200. ಎಲ್ಲ ಗೇಮ್ಸು ಫ್ರೀ, ಬಟ್ ಇದು ಮತ್ತು ಇನ್ನೂ 1-2 ಗೇಮ್ಸು ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು ಅಷ್ಟೇ.
ಸೊ ಮತ್ತೆ ಲಂಚ್ ಕ್ಲೋಸ್ ಆಗುತ್ತೆ ಅಂತ ಊಟ ಮಾಡಬೇಡ ಫಸ್ಟ್ ಅಂತ ರೆಸ್ಟೋರೆಂಟ್ ಕಡೆಗೆ ಬಂದ್ವಿ. ಸ್ಪ್ರೌಟ್ ಸಲಾಡ್, ಇಷ್ಟು ವೆರೈಟೀಸು, ರೈಸ್, ರಸಮ್, ಐಸ್ ಕ್ರೀಮು ಇತ್ತು. ಮತ್ತು ನಾನ್ ವೆಜ್ಗೆ ನೋಡ್ತಾ ಇದ್ದೀರಲ್ಲ ಆ ಕಡೆ ಸಪ್ರೇಟ್ ಪ್ಲ್ಯಾಟ್ಫಾರ್ಮ್ ಇತ್ತು. ಊಟ ಆಯಿತು ಫ್ರೆಂಡ್ಸ್. ಆ್ಯಕ್ಚುಲಿ ಈಗ ನಿಮಗೆ ಲೆಫ್ಟಲ್ಲಿ ಕಾಣಿಸ್ತಲ್ಲ, ಇದು ಕಾನ್ಫರೆನ್ಸ್ ಹಾಲು. ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬಾ ಜನ ಇದ್ದರು. ಸೊ ನಾವು ಹಾಗೆ ಲಾನಲ್ಲೆಲ್ಲ ವಾಕ್ ಮಾಡಿಕೊಂಡು ಓಡಾಡ್ತಾ ಇದ್ವಿ. ಇವರು ಇಬ್ಬರು ಇನ್ನೂ ಗೇಮ್ಸ್ ಆಡಬೇಕು, ಬಾಮ್ಮ ಹೋಗೋಣ ಗೇಮ್ ಝೋನ್ಗೆ ಅಂತ ಹೇಳ್ತಾ ಇದ್ದರು. ಎಷ್ಟು ಗೇಮ್ಸ್ ಆಡಿದ್ರು ಇವರಿಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಫ್ರೆಂಡ್ಸ್. ಸೊ ಗೇಮ್ ಝೋನ್ ಕಡೆಗೆ ಹೊರಟ್ವಿ. ಇವಳು ಚಿಕ್ಕವಳು ಇಲ್ಲಿ ಬರ್ಡ್ ಕೇಜ್ ಹತ್ರ ಬಂದು ಆ ಬರ್ಡ್ಸ್ಗೆಲ್ಲ ಸೌಂಡ್ ಮಾಡಿಕೊಂಡು ಮಾತಾಡಿಸ್ಕೊಂಡು ಆಟ ಆಡ್ತಾ ಇದ್ಲು. ಅಲ್ಲಿ ನಮಗೆ ಕಾಣಿಸಿದ್ದು ಲವ್ ಬರ್ಡ್ಸ್ ಮತ್ತು ಪ್ಯಾರೆಟ್. ಸರಿ, ಅಲ್ಲಿಂದ ಎಗೈನ್ ನಾವು ಗೇಮ್ಸ್ ಕಡೆ ಹೊರಟ್ವಿ. ಅಷ್ಟೊಂದು ಬಿಸಿಲಿರಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಪರವಾಗಿಲ್ಲ. ಇಲ್ಲಾಂದರೆ ಇವರಿಬ್ಬರು ಆಡೋಕ್ಕೆ ಆಗ್ತಾ ಇರಲಿಲ್ಲ, ಸುಸ್ತಾಗೋಗ್ತಿತ್ತು. ಈ ಗೇಮು ರೋಪ್ ಇಟ್ಕೊಂಡು ವುಡನ್ ಸ್ಟ್ರಿಪ್ಸ್ ಲೈಕ್ ಇತ್ತು, ಅದ್ರ ಮೇಲೆ ನಡ್ಕೊಂಡು ಬರೋದು. ಹಾಗಾಗಿ ದೊಡ್ಡವಳು ಈಸಿಯಾಗಿ ಆಡಿಬಿಟ್ಲು. ಬಟ್ ಇದು ಆಡಿದ್ಮೇಲೆ ಅವಳಿಗೆ ಕೆಳಗಡೆ ಇಳಿಯೋದಕ್ಕೆ ಆಪ್ಷನ್ ಇರಲಿಲ್ಲ. ಇನ್ನೊಂದು ಗೇಮ್ ಆಡಿ ಅವಳು ಕೆಳಗಡೆ ಬರಬೇಕಾಗಿತ್ತು. ಬಟ್ ಆ ಗೇಮ್ ಅವಳಿಗೆ ತುಂಬಾ ಕಷ್ಟ ಆಯಿತು. ಸಿಂಗಲ್ ಥ್ರೆಡ್ ಮೇಲೆ ಕಾಲಿಟ್ಟು ಬರಬೇಕು. ಯಾಕಾದರೂ ಬಂದಪ್ಪ ಅಂತ ಅಂದ್ಕೊಂಡ್ಬಿಟ್ಲು ಅವಾಗ ಅವಳು. ನೋಡಿ ಗೈಸ್, ಈ ಗೇಮು ಸಿಂಗಲ್ ಥ್ರೆಡ್ ಮೇಲೆ ಈ ಥರ ಅವಳು ಕಾಲಿಟ್ಕೊಂಡು ಬರಬೇಕು. ಆ್ಯಕ್ಚುಲಿ ಈ ಗೇಮ್ ಅರ್ಧ ಆಡಿಬಿಟ್ಟಿದ್ದಾಳೆ. ಅವಳಿಗೆ ಆಗ್ತಾಯಿಲ್ಲ, ಕಾಲು ತುಂಬ ಪೇಯ್ನ್ ಆಗ್ತಿದೆ ಅಂತ ಅಲ್ಲೇ ಅಳಕ್ಕೆ ಶುರು ಮಾಡ್ತಿದ್ದಾಳೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಅವಳು ಸಂಹವ್ ಕಷ್ಟಪಟ್ಕೊಂಡು ಕಿರ್ಚ್ಕೊಂಡು ಹತ್ಕೊಂಡು ಗೇಮ್ ಅಂತೂ ಫಿನಿಷ್ ಮಾಡಿದ್ಲು. ಸಾಕು, ಇನ್ನು ಯಾವ ರೋಪ್ ಗೇಮು ಬೇಡ ಅಂತ ಅಷ್ಟೊತ್ತಿಗಾಗಲೇ ಅವ್ರಿಗೆ ಕೈ ಕಾಲು ಎಲ್ಲ ನೋವು ಬಂದುಬಿಟ್ಟಿತ್ತು. ಸೊ ಗೇಮ್ ಮುಗಿಸಿ ಕೆಳಗಿಳಿದ್ರು. ನೆಕ್ಸ್ಟು ರೈನ್ ಡ್ಯಾನ್ಸ್ ಇತ್ತು 3:30 to 4:30. ಸೊ ಇವರಿಬ್ಬರು ಡ್ರೆಸ್ ಚೇಂಜ್ ಮಾಡಿಕೊಂಡು ಇಲ್ಲಿಗೆ ಬಂದರು. ದೊಡ್ಡವಳೇನು ಡ್ಯಾನ್ಸ್ ಮಾಡ್ತಿರ್ಲಿಲ್ಲ, ಜಸ್ಟ್ ಅವಳು ಆ ರೈನ್ನ ಎಂಜಾಯ್ ಮಾಡ್ತಾಯಿದ್ಲಷ್ಟೇ. ಚಿಕ್ಕವಳು ಮಾತ್ರ ಅಲ್ಲಿ ಮ್ಯೂಸಿಕ್ ಹಾಕಿದ್ರಲ್ಲ, ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ಲು. ಫ್ರೆಂಡ್ಸ್, ನೋಡೋಣ, ಗೆಸ್ ಮಾಡಿ ಅವಳು ಯಾವ ಸಾಂಗಿಗೀಗ ಸ್ಟೆಪ್ಸ್ ಹಾಕ್ತಾಯಿದ್ದಾಳೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಡಿ ಕುಣಿದು ಈಗ ಇಬ್ಬರೂ ಸ್ವಿಮ್ಮಿಂಗ್ ಪೂಲ್ ಕಡೆ ಹೊರಟರು. ಅಲ್ಲಿ ಫಸ್ಟ್ ಫ್ಲೋರಲ್ಲಿ ಕಾಣಿಸ್ತಿದೆಯಲ್ಲ, ಆ ರೂಮಲ್ಲೇ ಇದ್ದಿದ್ದು. ಹಾಗಾಗಿ ಬಾಲ್ಕನಿಯಿಂದ ನಮಗೆ ವ್ಯೂ ತುಂಬ ಚೆನ್ನಾಗಿತ್ತು. ಡೇ ಔಟ್ ಬರೋರಿಗೆಲ್ಲ ಇಲ್ಲಿ ಡ್ರೆಸ್ ಚೇಂಜ್ ರೂಮ್ಸ್ ಮತ್ತು ಲಾಕರ್ಸ್ ಫೆಸಿಲಿಟಿ ಎಲ್ಲ ಇಲ್ಲಿ ಮಾಡಿದ್ದಾರೆ. ಸ್ನ್ಯಾಕ್ಸ್ ಟೈಮ್ 4:30 to 5:30 ಇತ್ತು. ಸ್ನ್ಯಾಕ್ಸ್ ತಗೊಂಡು ಮತ್ತೆ ಇವರಿಬ್ಬರು ಸ್ವಿಮ್ಮಿಂಗ್ ಆಡಬೇಕು ಅಂತ ಬಂದು ಕತ್ಲಾಗೋವರೆಗೂ ಪೂಲಲ್ಲೇ ಇದ್ದರು. ನಾವು ಈಗ ಈವ್ನಿಂಗ್ ಹೊರಡೋದಿತ್ತು. ಆಲ್ಮೋಸ್ಟ್ ಈಗ 6:30 ನೋಡಿ, ಕತ್ಲಾಗ್ತಾ ಇದೆ. ಈ ಟೈಮ್ಗೆ ಚಿಕ್ಕವಳು ಪೂಲಿಂದ ಆಚೆ ಬಂದಳು. ಲೈಟ್ಸ್ ಎಲ್ಲ ಆನ್ ಆಗಿದೆ ನೋಡಿ ಫ್ರೆಂಡ್ಸ್. ಈವ್ನಿಂಗ್ ವ್ಯೂ ಆಫ್ ದಿ ರೆಸಾರ್ಟ್. ಇಲ್ಲಿ ನಮ್ಮ ಹಸ್ಬೆಂಡ್ ಆನಿಯನ್ ಪಕೋಡ ಮತ್ತು ಕಾಫಿನ ರೂಮಿಗೆ ತರಿಸ್ಕೊಂಡು ತಿಂತಾಯಿದ್ರು. ಯಾಕೆಂದರೆ ಅವರು ಸ್ನ್ಯಾಕ್ಸ್ ಟೈಮಿಗೆ ಅಲ್ಲಿಗೆ ಬಂದಿರಲಿಲ್ಲ.
ನಮ್ಮ ರೂಮ್ ಬಾಲ್ಕನಿಯಿಂದ ವ್ಯೂ ನೋಡಿ ಫ್ರೆಂಡ್ಸ್, ಸೂಪರಾಗಿದೆ ಅಲ್ಲ. ಆ್ಯಕ್ಚುಲಿ ಡಿನ್ನರ್ ಟೈಮ್ ಆಗಿತ್ತು, ಬಟ್ ನಾವು ಆನ್ ದ ವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಸಾರ್ಟಿಂದ ಹೊರಟುಬಿಟ್ವಿ. ನೀವು ಒಂದ್ಸರಿ ರೆಸಾರ್ಟ್ಗೆ ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ಆ್ಯಕ್ಟಿವಿಟೀಸ್ ಇದೆ, ಎಂಜಾಯ್ ಮಾಡ್ತೀರಾ. ಈ ಮೂಮೆಂಟ್ಸ್ನ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನೋಡಿ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.